ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಎಲ್ಲರೂ ಆರಾಮಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ತುಂಬ ಈಸಿಯಾಗಿ ಮತ್ತು ರುಚಿಕರವಾದ ಪಡವಲಕಾಯಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತಿಳ್ಕೊಡ್ತಿದ್ದೀನಿ. ನಾನು ಒಂದು ಅರ್ಧ ಕೆಜಿ ಆಗೋಷ್ಟು ಪಡವಲಕಾಯಿ ತೊಗೊಂಡಿದ್ದೆ. ಅದನ್ನ ಇವಾಗ ಕಟ್ ಮಾಡಿ ಇಟ್ಕೊಂಡು ನೋಡಿ ತೊಳ್ಕೊಳ್ತಾ ಇದ್ದೀನಿ ಸಾಂಬಾರು ಮಾಡೋಕ್ಕೆ. ಮತ್ತು ಇದನ್ನ ಪಡವಲಕಾಯಿ ಅಂತಾರೆ, ಅಡ್ಲಕಾಯಿ ಅಂತಲೂ ಕರೀತಾರೆ. ನಮ್ಮ ಕಡೆ ಪಡವಲಕಾಯಿ ಮತ್ತು ಅಡ್ಲಕಾಯಿ ಅಂತ. ನಿಮ್ಮ ಕಡೆ ಕರೀತೀರಾ ಅಂತ ಕಮೆಂಟ್ ಮಾಡಿ ಕೊಡಿ. ನೋಡಿ, ನಾನು ಒಂದು 2 ಸಲ ಅರ್ಧ ಕೆಜಿಯಷ್ಟು ಅಡ್ಲಕಾಯಿ ಸಣ್ಣ ಕಟ್ ಮಾಡಿಕೊಂಡು ಅದನ್ನ ತೊಳ್ಕೊತಾ ಇದ್ದೀನಿ. ಮತ್ತು ಅದು ಬೀಜ ಬಲ್ತಿಲ್ಲ ಅಂದರೆ ಆ ಬೀಜನೂ ಹಾಕೋತೀವಿ ನಾವು. ಆ ಬೀಜ ಏನಾರ ಬಲ್ತಿತ್ತು ಅಂದರೆ ಆ ಬೀಜ ಹಾಕಲ್ಲ. ಮತ್ತು ಸಾಂಬಾರು ಮಾಡೋಕ್ಕೆ 2 ಟೊಮೊಟೊ ಹಣ್ಣು, ಒಂದು ದಪ್ಪದ ಈರುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಸ್ವಲ್ಪ ಹುರ್ಗಡ್ಲೆ, ಮತ್ತು ಒಂದು ಅರ್ಧ ಇಂಚು ಚಕ್ಕೆ, 1-2 ಲವಂಗ, ಒಂದು ಅರ್ಧ ಇಂಚು ಶುಂಠಿ ತೊಗೊಂಡಿದ್ದೀನಿ. ಅಂದರೆ ನಮ್ಮ ಮನೇಲಿ ನಾವಿರೋದೇ ಇಬ್ಬರೇ, ಹಂಗಾಗಿ ಐಟಮ್ಸ್ ಎಲ್ಲ ನಾನು ಕಡಿಮೆ ಕ್ವಾಂಟಿಟಿಲಿ ತೊಗೊಂಡಿದ್ದೀನಿ. ನಿಮ್ಮ ಮನೆ ಜಾಸ್ತಿ ಜನ ಇದ್ದೀರಿ ಅಂದರೆ ಇದಕ್ಕಿಂತ ಡಬಲ್ ತೊಗೊಳ್ಳಿ. ಮತ್ತು ನೋಡಿ, ಅದನ್ನ ಖಾರನ ರುಬ್ಕೋತಾ ಇದ್ದೀನಿ. ಮಸಾಲೆನ ಅದೆಲ್ಲ ರುಬ್ಬಾದ್ಮೇಲೆ ಅದಕ್ಕೆ ಸಾಂಬಾರು ಪುಡಿ, ಅಂದರೆ ನಾವೇನು ಬೇರೆ ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀವಲ್ಲ ಸಾಂಬಾರು ಪುಡಿ, ಅದನ್ನೇ ನಾನು ಹಾಕೋದು. ಒಬ್ಬೊಬ್ಬರು ಏನು ಮಾಡ್ತಾರೆ, ಅದಕ್ಕೆ ಧನಿಯಾ ಪೌಡ್ರ್ ಮತ್ತು ಚಿಲ್ಲಿ ಪೌಡ್ರ್ ಯೂಸ್ ಮಾಡ್ತಾರೆ. ನಾವು ಹಂಗೇನು ಮಾಡಲ್ಲ. ನಾವು ಸಾಂಬಾರು ಯೂಸ್ ಮಾಡ್ತೀವಲ್ಲ ಸಾಂಬಾರು ಪೌಡ್ರು, ಅದನ್ನೇ ಹಾಕೊಂಡು ಚೆನ್ನಾಗಿ ರುಬ್ಕೋಬೇಕು. ನೋಡಿ, ಇವಾಗ ಸಾಂಬಾರು ಮಾಡೋಕ್ಕೆ ಒಲೆ ಮೇಲೆ ಕುಕ್ಕರ್ ಇಟ್ಟಿದ್ದೀನಿ. ಆ ಕುಕ್ಕರು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಂಡು ಎಣ್ಣೆ ಆ್ಯಡ್ ಮಾಡಿ ಎಣ್ಣೆ ಕಾದ್ಮೇಲೆ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಎಲ್ಲ ಚಿಟಪಟ ಅಂತ ಸೌಂಡ್ ಬಂದಾದಮೇಲೆ ನಾವು ತೊಳ್ಕೊಂಡು ಇಟ್ಕೊಂಡಿರ್ತೀವಲ್ಲ ಪಡವಲಕಾಯಿ, ಅದನ್ನ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಪಡವಲಕಾಯಿನ ಹಾಕ್ಕೊಂಡು ಆ ನೀರೆಲ್ಲ ಸ್ವಲ್ಪ ಪಡವಲಕಾಯಿ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆ ನೀರೆಲ್ಲ ಬಿಟ್ಕೊಳ್ಳೋ, ನಾವು ಚಿಕನ್ ಸ್ವಲ್ಪ ಫ್ರೈ ಮಾಡ್ಕೊತೀವಲ್ಲ ನೀರೆಲ್ಲ ಬಿಡೋದು, ಅದೇ ಥರ ಪಡವಲಕಾಯಿ ನೀರೆಲ್ಲ ಬಿಡೋ ಥರ ಸ್ವಲ್ಪ ಸೈಟಲ್ಲಿ ಹಾಕ್ಸ್ಕೊಂಡು ತಿರುಗಿಸ್ಕೊತಾ ಇರಬೇಕು. ನೋಡಿ, ಇವಾಗ ತಿರುಗಿಸ್ಕೊಂಡಿದ್ದೀನಿ. ನಾನು ಒಂದು ಇಕ್ಲದಲ್ಲಿ ಇಟ್ಕೊಂಡು ಪಡವಲಕಾಯಿನ ಸ್ವಲ್ಪ ಫ್ರೈ ಆಗಲಿ ಅಂತ ಹಂಗೆ ತಿರುಗಿಸ್ಕೊತಾ ಇದ್ದೀನಿ. ಚೆನ್ನಾಗೆಲ್ಲ ನಾವು ತಿರುಗಿಸ್ಕೊಂಡಾದ್ಮೇಲೆ ಅದಕ್ಕೆ ನಾವು ರುಬ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನ ಹಾಕ್ಕೋಬೇಕು. ಮಸಾಲೆ ಹಾಕ್ಕೊಂಡು 1-2 ನಿಮಿಷ ಹಂಗೆ ನೀರು ಹಾಕ್ತಾನೆ ಮಸಾಲೆನೂ ಫ್ರೈ ಆಗೋಗಿ ಬಿಡ್ತೀನಿ. ಮತ್ತು ಮಸಾಲೆ ಎಲ್ಲ ಫ್ರೈ ಆದಮೇಲೆ ನಮಗೆ ಎಷ್ಟು ಸಾಂಬಾರು ಕ್ವಾಂಟಿಟಿ ಬೇಕೋ ಅಷ್ಟನ್ನ ನೀರನ್ನ ಆ್ಯಡ್ ಮಾಡ್ಕೋಬೇಕು. ಅಂದರೆ ತುಂಬ ತೆಳುವಾಗಿದ್ರೂ ಪಡವಲಕಾಯಿ ಸಾಂಬಾರು ಚೆನ್ನಾಗಿರಲ್ಲ. ಅದೇ ನೀರು ಬಿಟ್ಕೊಂಡಂಗೆ ಆಗಿರುತ್ತೆ ಪಡವಲಕಾಯಿಲಿ, ಅದು ಚೆನ್ನಾಗಿರಲ್ಲ. ಹಂಗಾಗಿ ನಮ್ಗೆ ಎಷ್ಟು ಬೇಕು, ಅಂದರೆ ಜಾಸ್ತಿ ತೆಳುಗೂ ಇರಬಾರ್ದು, ಜಾಸ್ತಿ ಗಟ್ಟಿಗೂ ಇರಬಾರ್ದು. ಮತ್ತು ಪಡವಲಕಾಯಿ ಜೊತೆ ಏನು ಕಾಳು ಹಾಕೊಳ್ಳೋದು ಅಂದರೆ, ನಾವು ಕಡಲೆಬೇಳೆ ಹಾಕ್ತಾರೆ. ಕಡಲೆಬೇಳೆ ಯಾವಾಗ ಹಾಕ್ಕೊಂಡು ಚೆನ್ನಾಗಿರುತ್ತೆ ಅಂದರೆ, ಪಲ್ಯ ಮಾಡ್ತೀವಲ್ಲ ನಾವು, ಏನಾರ ಇದು ಸಾಂಬಾರು ಮಾಡಿದೆ ಪಲ್ಯ ಮಾಡ್ತೀವಲ್ಲ, ಅವಾಗಾದರೆ ನಾನು ಕಡಲೆಬೇಳೆ ಯೂಸ್ ಮಾಡ್ತೀನಿ. ಇವಾಗ ಅವರೇ ಬೇಳೆ ಬರುತ್ತಲ್ಲ, ಅದನ್ನ ತೊಗೊಂಡು ಬರ್ತೀನಿ. ಅಕಸ್ಮಾತ್ ಅವರೇ ಬೇಳೆ ಇರಲಿಲ್ಲ ಅಂದರೆ ಅವರೆಕಾಳು ಇರುತ್ತಲ್ಲ, ಅದನ್ನ ತಂದು ಸಾಂಬಾರು ಇವತ್ತು ಮಾಡ್ತೀವಿ ಅಂದರೆ ಬೆಳಗ್ಗೆನೇ ನೆನೆಸಿ ಇಟ್ಬಿಟ್ಟಿರ್ತೀನಿ ಅವರೆಕಾಳು. ಸಂಜೆ ಸಾಂಬಾರು ಮಾಡೋಷ್ಟಕ್ಕೆ ಅದು ಇಕ್ಕಿಸ್ಬಿಟ್ಟು ಮಾಡ್ತೀವಿ. ಇಲ್ಲಾಂದರೆ ನಾವು ಸಂಕ್ರಾಂತಿ ಹಬ್ಬದ ಟೈಮಲ್ಲೆಲ್ಲ ಅವರೆಕಾಳು ಮಾಡಿರ್ತೀವಲ್ಲ, ಅದಿದ್ರೂ ಯೂಸ್ ಮಾಡ್ಕೊಬೋದು. ಅವರೆಬೇಳೆ ಅದು ಯಾವುದೂ ಇಲ್ಲ ಅಂದರೆ ತೊಗರಿಬೇಳೆ ಇರುತ್ತಲ್ಲ ಮಾಮೂಲಿ, ಅದು ಹಾಕ್ಕೋಬೋದು. ಒಬ್ಬೊಬ್ಬರು ಹೆಸ್ರು ಕಾಳು ಹಾಕ್ತಾರೆ, ಮತ್ತು ನಮ್ಮನೆ ಯಾವತ್ತೂ ನಾವು ಹೆಸ್ರು ಕಾಳು ಹಾಕಿ ಟ್ರೈ ಮಾಡಿಲ್ಲ. ತೊಗರಿಬೇಳೆ ಹಾಕಿದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಕಾಂಬಿನೇಷನು. ಸೇಮ್ ಮಟನ್ ಸಾಂಬಾರು ಚಿಕನ್ ಸಾಂಬಾರು ಆಗುತ್ತಲ್ಲ, ಅದೇ ಥರನೇ ಇರುತ್ತೆ ಸಾಂಬಾರು. ಈ ಸಾಂಬಾರನ್ನ ನಾವು ಮುದ್ದೆ ಜೊತೆಗೆ ಊಟ ಮಾಡ್ಬೋದು, ಇಡ್ಲಿ, ದೋಸೆಗೆ, ಚಪಾತಿಗೆ ಅದನ್ನು ಕರಿ ಥರ ಮಾಡ್ಕೋಬೋದು. ನೀವೆಲ್ಲ ಪಲ್ಯ ಥರ ಮಾಡ್ಕೊಳ್ಳೋದಾದರೆ ಅವರೆಬೇಳೆ ಇದೆಲ್ಲ ಹಾಕೋ ಅವಶ್ಯಕತೆ ಇಲ್ಲ, ಕಡಲೆಬೇಳೆ ಹಾಕ್ಕೊಂಡು ಪಲ್ಯ ಮಾಡ್ಕೋಬೋದು. ಸಾಂಬಾರು ಮುದ್ದೆಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಅಷ್ಟೇ. ಮತ್ತು ಸಾಂಬಾರು ಕುದಿಯೋಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಯಾರು ಹಂಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಡಿ. ನೋಡಿ, ಇವಾಗ ತೊಗರಿಬೇಳೆ ಎಲ್ಲ ಆ್ಯಡ್ ಮಾಡಾಯಿತು. ಅದನ್ನ ಚೆನ್ನಾಗೆ ಸ್ವಲ್ಪ ನೀರೆಲ್ಲ ಬಿಡ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಎಲ್ಲ ಮಾಡ್ಕೊಂಡ್ಮೇಲೆ ಇವಾಗ ಮಸಾಲೆ ಆ್ಯಡ್ ಮಾಡ್ಕೋತೀವಿ. ಮತ್ತು ಇವಾಗ ಫ್ರೈ ಮಾಡ್ಬೇಕಾದ್ರೆ ಒಬ್ಬೊಬ್ಬರು ಅರಿಶಿನ ಪುಡಿ ಬೇಕು ಅಂದರೆ ಅರಿಶಿನ ಪುಡಿ ಆ್ಯಡ್ ಮಾಡ್ಕೋಬೋದು. ನಮಗೇನು ಅರಿಶಿನ ಪುಡಿ ಅವಶ್ಯಕತೆ ಇಲ್ಲ ಅಂದರೆ ಹಾಕ್ಕೋಬೋದು. ನಾನೇನು ಅರಿಶಿನ ಪುಡಿ ಹಾಕಿಲ್ಲ, ಬಟ್ ಒಬ್ಬೊಬ್ಬರು ಅರಿಶಿನ ಪುಡಿ ಹಾಕ್ತಾರೆ. ಇವಾಗ ನಾವು ಒಬ್ಬೊಬ್ಬರು ಧನಿಯಾ ಪುಡಿ ಇಲ್ಲಾಂದರೆ ಚಿಲ್ಲಿ ಪೌಡ್ರ್ ಹಾಕ್ತಾರಲ್ಲ, ಅವಾಗ ಸಾಂಬಾರು ಕಲರು ಚೇಂಜ್ ಆಗಲಿ ಅಂತ ಅರಿಶಿನ ಪುಡಿ ಹಾಕಿರ್ತಾರೆ. ನೋಡಿ, ಇವಾಗ ಸಾಂಬಾರು
ಮಸಾಲೆ ಎಲ್ಲ ಸೇರಿಸಾಯಿತು. ಸಾಂಬಾರನ್ನ ಒಂದೆರಡು ವಿಸಲ್ ಹೊಡ್ಸಿದ್ರೆ ಸಾಂಬಾರು ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಫ್ರೆಂಡ್ಸ್, ನಿಮ್ಮ ಕಡೆ ಏನಾರ ಒಬ್ಬೊಬ್ಬರು ಪಡ್ಲುಕಾಯಿನ ತಿನ್ನಲ್ಲ, ಅಂದರೆ ಒಬ್ಬೊಬ್ಬರು ಹರಕೆ ಮಾಡ್ಕೊಂಡಿರ್ತಾರೆ, ಅವ್ರು ತಿನ್ನಲ್ಲ. ಓಕೆ ಫ್ರೆಂಡ್ಸ್, ಈ ಸಾಂಬಾರೆಲ್ಲ ನೋಡಿ ಇವಾಗ ಕುದೀತಾ ಇದೆ. ಕುದೀತಾ ಆದಮೇಲೆ ಇವಾಗ ವಾಟರು ನಮ್ಗೆ ಎಷ್ಟು ಬೇಕು, ನಮ್ಮನೆ ಇಬ್ಬರೇ ಇರೋದು, ಹಾಗಾಗಿ ಕಮ್ಮಿನೇ ನಾನು ನೀರು ಆ್ಯಡ್ ಮಾಡಿಕೊಂಡು ಒಂದೆರಡು ವಿಷಲ್ ಹೊಡ್ಸ್ಬೋದು. ನಾನು ಹಂಗೆ ಡೈರೆಕ್ಟ್ ಬೇಯೋಕ್ಕೆ ಬಿಟ್ಟಿದ್ದೀನಿ ನೋಡಿ. ಅಷ್ಟು ಅಂದರೆ ಗಟ್ಟಿಗೂ ಇಲ್ಲ ತೆಳ್ಳಗೂ ಇಲ್ಲ. ಆ ಕಾಳು ಪಡ್ಲುಕಾಯಿ ಎಲ್ಲ ಬೇಯೋಷ್ಟೊತ್ತಿಗೆ ಗಟ್ಟಿ ಆಗುತ್ತೆ ನೋಡಿ. ಇವಾಗ ಬೇಯೋಕ್ಕೆ ಇಟ್ಟಿದ್ದೀನಿ. ನೀವೇನು ಬೇಯೋಕ್ಕೆ ಇಡಬೇಕು ಅಂತೇನಿಲ್ಲ. ಕುಕ್ಕರಲ್ಲಿ ನಾವು ವಿಸಲ್ ಮುಚ್ಚಿಬಿಟ್ಟು ಮುಚ್ಚಿಬಿಟ್ಟು 2 ವಿಸಲ್ ಬರ್ಸ್ಕೊಬೋದು ನೋಡಿ. ಇವಾಗ ಫೈನಲಿ ಸಾಂಬಾರು ರೆಡಿ ಆಗಿದೆ ನೋಡಿ. ಇದನ್ನ ನಾನು ಒಂದು ಬಟ್ಲಿಗೆ ಸರ್ವ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಎಷ್ಟು ಈಸಿಯಾಗಿ ಮತ್ತು ತುಂಬ ರುಚಿಕರವಾಗಿ ಪಡ್ಲುಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಓಕೆ ಫ್ರೆಂಡ್ಸ್, ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಓಕೆ ಫ್ರೆಂಡ್ಸ್, ಮತ್ತೊಂದು ಲಾಗಲ್ಲಿ ಸಿಗೋಣ.